ಜಯಪುರ ಸರ್ಕಾರಿ ಆಸ್ಪತ್ರೆ ಎದುರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಆಧುನಿಕ ಬಸ್ ತಂಗುದಾಣವನ್ನು ವಿಧಾನ ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿರೋ ಅವರು, ಕಮ್ಮರಡಿ ಹಾಗೂ ಜಯಪುರದಲ್ಲಿ ಬಸ್ ತಂಗುದಾಣಗಳನ್ನು ನಿರ್ಮಾಣ ಪೂರ್ಣಗೊಳಿಸಿದ್ದೀವಿ. ಇನ್ನು ಕಾಳನಾಯಕನಕಟ್ಟೆ, ಮೆಣಸೆ, ಹರಿಹರಪುರ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಹೊಸ ಬಸ್ ತಂಗುದಾಣಗಳು ನಿರ್ಮಾಣವಾಗಲಿವೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಆರತಿ ಕೃಷ್ಣ ಭರವಸೆ ನೀಡಿದ್ದಾರೆ. ಅದೇ ಅವರು ಬಹಳ ಕಡೆ ಬಸ್ ಸ್ಟಾಪ್ಗೆ ಕೇಳ್ತಾ ಇದ್ದಾರೆ. ಸೊ ನನಗೆ ಮುಂಚೆ ನನ್ನ ಅನುದಾನ ಏನೂ ಇರಲಿಲ್ಲ. ಈಗ ಶಾಸಕಿ ಆದಮೇಲೆ ಅನುದಾನ ಸಿಕ್ಕಿದೆ. ಸೊ ಮತ್ತು ಶಾಸಕಿ ಆದರೂ ಕೂಡ ನನಗೆ ಒಂದು ಕ್ಷೇತ್ರ ಸೀಮಿತವಾಗಿ ನಾನು ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ಈಗ ರಾಜ್ಯ ವ್ಯಾಪ್ತಿ ಇರೋದ್ರಿಂದ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ. ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಸ್ ಸ್ಟಾಪ್ ಕೇಳಿದ್ದಾರೆ, ಮತ್ತು ನಮ್ಮ ಬಂಟ್ವಾಳದಲ್ಲಿ ಕೇಳಿದ್ದಾರೆ, ಆಟೋ ಸ್ಟ್ಯಾಂಡಿಗೆ ಕೇಳಿದ್ದಾರೆ, ಬೆಳ್ತಂಗಡಿಲಿ. ಸೊ ಬೇರೆ ಬೇರೆ ತಾಲೂಕಿಂದ ಕೂಡ ನನಗೆ ರಿಕ್ವೆಸ್ಟ್ ಬಂದಿದೆ. ಆದರೂ ಕೂಡ ಇದು ನಮ್ಮ ತಂದೆದು ಹಳೆ ಕ್ಷೇತ್ರ. ಅದರಿಂದ ಫಸ್ಟು ರಿಕ್ವೆಸ್ಟು ಏನು ಈ ಕಡೆದು ಬಂದಿದೆ ಅದನ್ನು ಮಾಡೋಣ ಅಂತ ಫಸ್ಟು ಕಮ್ಮಡಿದು ಮತ್ತು ಜೈಪುರದ್ದು ಮಾಡಿದ್ದೀವಿ. ನೆಕ್ಸ್ಟು ಕಾಳನಾಯಕನಕಟ್ಟೆ, ಮೆಣಸೆ ಮತ್ತು ಹರಿಹರಪುರ ಅದೆಲ್ಲ ಮಾಡೋದಿದೆ ನೆಕ್ಸ್ಟು. ಸೊ ನನಗೇನಂದರೆ ಈಗ ಮುಂಚೆ ಎಲ್ಲ ಒಂದೇ ಏನು ಬಸ್ ಸ್ಟಾಪ್ ಇತ್ತಿಲ್ಲ, ಅದೆಲ್ಲ ನಾನು ನೋಡಿದ್ದೀನಿ ಚಿಕ್ಕಲ್ಲಿಂದ. ಅದಕ್ಕೆ ನನಗೆ ಸ್ವಲ್ಪ ಆಧುನಿಕ ಶೈಲಿಯಲ್ಲಿ ಇರಬೇಕು ನಮ್ಮ ಕಡೆಯೂ ಕೂಡ ಬಸ್ ಸ್ಟಾಪ್ಗಳಂತ ನಾನು ಈ ಮಾದರಿಲಿ ಮಾಡಿಸಿರೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ಲ್ಯಾನ್ ಕೊಟ್ಟಿದ್ದೀನಿ ಅವರಿಗೆ, ಎಲ್ಲದೂ ಒಂದೇ ಥರ ಮಾಡ್ತಾಯಿಲ್ಲ. ಸೊ ಈಗ ಈ ಮಳೆಗೆ ನಮ್ಮ ಮಲೆನಾಡು ವಾತಾವರಣಕ್ಕೆ ಸೂಟ್ ಆಗೋ ಥರ ಬಸ್ ಸ್ಟಾಪ್ನ ನಾನು ಕೂಡ ಈಗ ಒಂದೆರಡು ಮಾಡಿದ್ದೀವಿ. ಅದು ಹೇಗೆ ಬರುತ್ತೆ ನೋಡಿಕೊಂಡು ಉಳಿದ ಕಡೆ ಅದಕ್ಕೆ ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎಂ ಸತೀಶ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.